ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲಿ ಮೇ 18 ಒಂದು ಅತ್ಯಂತ ಮಹತ್ವದ ದಿನ. ಮಿಥುನ ರಾಶಿಯಲ್ಲಿ ಸೃಷ್ಟಿಯಾಗುತ್ತಿರುವ ಮಹಾಲಕ್ಷ್ಮಿ ರಾಜಯೋಗವು ಜಗತ್ತಿನಾದ್ಯಂತ ಸಂಚಲನ ಮೂಡಿಸಲಿದೆ. ಇದು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಬದಲಿಗೆ ಕೋಟ್ಯಾಂತರ ಜನರ ಜೀವನದಲ್ಲಿ ಐಶ್ವರ್ಯದ ಬಾಗಿಲು ತೆರೆಯುವ ಸಮಯ. ಈ ಯೋಗದಿಂದ ಯಾವ 4 ರಾಶಿಯವರು ಕೋಟ್ಯಾಧಿಪತಿಗಳಾಗುವ ಅವಕಾಶ ಹೊಂದಲಿದ್ದಾರೆ? ಈ ಬದಲಾವಣೆ ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. 1. ಶುಕ್ರನ ಮಹತ್ವ. ಕೇವಲ ಸಂಪತ್ತಲ್ಲ, ಜೀವನದ ಸೌಂದರ್ಯ. ಜ್ಯೋತಿಷ್ಯ ಶಾಸ್ತ್ರದ ನವಗ್ರಹಗಳಲ್ಲಿ ಶುಕ್ರನನ್ನು ದೈತ್ಯಗುರು ಅಥವಾ ಶುಕ್ರಾಚಾರ್ಯ ಎಂದು ಕರೆಯಲಾಗುತ್ತದೆ. ಕಾರಕತ್ವ. ಶುಕ್ರನು ಕೇವಲ ಹಣಕ್ಕೆ ಅಧಿಪತಿಯಲ್ಲ, ಆತ ಜೀವನದ ಗುಣಮಟ್ಟದ ಸಂಕೇತ. ಪ್ರೇಮ, ಪ್ರಣಯ, ಕಲೆ, ಸಂಗೀತ, ವಾಹನ ಸೌಖ್ಯ, ವಸ್ತ್ರಾಭರಣ ಮತ್ತು ನಾವು ಅನುಭವಿಸುವ ಎಲ್ಲ ಭೌತಿಕ ಸುಖಗಳ ಮೇಲೆ ಶುಕ್ರನ ನಿಯಂತ್ರಣವಿರುತ್ತದೆ. ರಾಜಯೋಗದ ಮೂಲ. ಶುಕ್ರನು ತನ್ನ ಸ್ವಕ್ಷೇತ್ರವಾದ ವೃಷಭ ರಾಶಿಯಿಂದ ಬುಧನ ಮನೆಯಾದ ಮಿಥುನಕ್ಕೆ ಪ್ರವೇಶಿಸಿದಾಗ ಅವನ ಪ್ರಭಾವವು ಹೆಚ್ಚು ಬೌದ್ಧಿಕವಾಗುತ್ತದೆ. ಅಂದರೆ ಕೇವಲ ಕಷ್ಟಪಟ್ಟು ದುಡಿಯುವುದಲ್ಲ, ಬುದ್ಧಿವಂತಿಕೆಯಿಂದ ಸಂಪತ್ತು ಗಳಿಸುವ ದಾರಿಗಳು ತೆರೆದುಕೊಳ್ಳುತ್ತವೆ. 2. ಮೇ 18ರ ಮಹಾಲಕ್ಷ್ಮಿ ರಾಜಯೋಗ. ಇದರ ವಿಶೇಷತೆ ಯಾವುದೇ ಗ್ರಹವು ರಾಶಿ ಪರಿವರ್ತನೆ ಮಾಡಿದಾಗ ಪ್ರಭಾವ ಬೀರುತ್ತದೆ. ಆದರೆ ಮೇ 18ರಂದು ಸಂಭವಿಸುವ ವಿದ್ಯಮಾನ ಬಹಳ ಅಪರೂಪ. ಚಂದ್ರನ ಪ್ರವೇಶ. ಚಂದ್ರನು ಮನಸ್ಸಿನ ಕಾರಕ, ಶುಕ್ರನು ಸಂಪತ್ತಿನ ಕಾರಕ. ಜ್ಯೋತಿಷ್ಯದ ಪ್ರಕಾರ ಚಂದ್ರ ಮತ್ತು ಶುಕ್ರ ಒಂದೇ ಮನೆಯಲ್ಲಿ ಸೇರಿದಾಗ ಅದನ್ನು ಮಹಾಲಕ್ಷ್ಮಿ ಯೋಗ ಎನ್ನಲಾಗುತ್ತದೆ. ಯುವತ್ವದ ಮಿಲನ. ಚಂದ್ರ ಮತ್ತು ಶುಕ್ರ ಇಬ್ಬರು ಸ್ತ್ರೀ ಗ್ರಹಗಳು ಮತ್ತು ಸೌಮ್ಯ ಗ್ರಹಗಳು. ಇವರು ಮಿಥುನ ರಾಶಿಯಲ್ಲಿ ಯುವ ಮತ್ತು ಸಂವಹನದ ರಾಶಿ ಒಂದಾಗುವುದರಿಂದ ಮಾರುಕಟ್ಟೆಯಲ್ಲಿ ಹೊಸ ಅಲೆ ಏಳಲಿದೆ. ಇದು ಆರ್ಥಿಕ ಚೇತರಿಕೆಗೆ ನಾಂದಿ ಹಾಡಲಿದೆ. 3. ಸಮಾಜದ ಮೇಲಾಗುವ ಧನಾತ್ಮಕ ಬದಲಾವಣೆಗಳು. ಆರ್ಥಿಕ ಕ್ಷೇತ್ರ. ಷೇರು ಮಾರುಕಟ್ಟೆಯಲ್ಲಿ ಹಠಾತ್ ಏರಿಕೆ ಕಂಡುಬರಬಹುದು. ವಿಶೇಷವಾಗಿ ಪ್ರಸಾಧನ, ಚಿನ್ನಾಭರಣ ಮತ್ತು ಐಟಿ ಕಂಪನಿಗಳ ಷೇರುಗಳು ಲಾಭ ತರಲಿವೆ. ಕಲೆ ಮತ್ತು ಸಾಹಿತ್ಯ. ಹೊಸ ಸಿನಿಮಾ ಬಿಡುಗಡೆಗಳು ಅಥವಾ ಕಲಾತ್ಮಕ ಕೆಲಸಗಳಿಗೆ ಇದು ಸುಸಮಯ. ಸೃಜನಶೀಲ ವ್ಯಕ್ತಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಸಿಗಲಿದೆ. ಸಂವಹನ. ಮಿಥುನವು ಸಂವಹನದ ರಾಶಿಯಾದ್ದರಿಂದ ಮಾತುಕತೆಯ ಮೂಲಕ ದೊಡ್ಡ ಸಮಸ್ಯೆಗಳು ಬಗೆಹರಿಯಲಿವೆ. ರಾಜತಾಂತ್ರಿಕ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರಲಿದೆ. 4. ಈ ಯೋಗವು ರಾಜಯೋಗವಾಗುವುದು ಹೇಗೆ? ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಈ ಯೋಗವು ಕೆಳಗಿನ ಷರತ್ತುಗಳನ್ನು ಪೂರೈಸಿದಾಗ ಪೂರ್ಣ ಫಲ ನೀಡುತ್ತದೆ. ಕೇಂದ್ರ ಅಥವಾ ತ್ರಿಕೋನ ಸ್ಥಾನ. ನಿಮ್ಮ ಜನ್ಮಕುಂಡಲಿಯಲ್ಲಿ ಈ ಮಿಲನವು 1, 4, 7, 10 ಅಥವಾ 5, 9ನೇ ಮನೆಯಲ್ಲಿ ಸಂಭವಿಸುತ್ತಿದ್ದರೆ ನೀವು ರಾಜವೈಭೋಗವನ್ನು ಅನುಭವಿಸುತ್ತೀರಿ. ಶುಕ್ರನ ಬಲ. ಶುಕ್ರನು ಅಸ್ತಮಿಸದೆ ಬಲಿಷ್ಠನಾಗಿದ್ದರೆ ಹಣದ ಮಳೆ ಖಚಿತ. ಚಂದ್ರನ ಪ್ರಕಾಶ. ಚಂದ್ರನು ಪೂರ್ಣಿಮೆಯ ಹತ್ತಿರವಿದ್ದರೆ, ಅಂದರೆ ಶುಕ್ಲಪಕ್ಷ, ಮಾನಸಿಕ ನೆಮ್ಮದಿ ಮತ್ತು ಆರ್ಥಿಕ ಸುಸ್ಥಿರತೆ ಎರಡೂ ದೊರೆಯುತ್ತವೆ. ಮೇಷರಾಶಿ. ಈಗ ನಾವು ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯ ಬಗ್ಗೆ ತಿಳಿಯೋಣ. ಮೇಷರಾಶಿಯವರಿಗೆ ಈ ಮಹಾಲಕ್ಷ್ಮಿ ರಾಜಯೋಗವು ಒಂದು ವರದಾನವಿದ್ದಂತೆ. ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಮಂಗಳನಾಗಿದ್ದು, ಈಗ ಶುಕ್ರ ಮತ್ತು ಚಂದ್ರರ ಸಮಾಗಮವು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ, ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಸಂಭವಿಸುತ್ತಿದೆ. 1. ಪರಾಕ್ರಮ ಮತ್ತು ಸಾಹಸದ ಸ್ಥಾನ. 3ನೇ ಮನೆ ಎಂದರೆ ಅದು ಕೇವಲ ಧೈರ್ಯವಲ್ಲ, ಅದು ನಿಮ್ಮ ಸಂವಹನ, ಸಣ್ಣ ಪ್ರಯಾಣ ಮತ್ತು ಒಡಹುಟ್ಟಿದವರ ಸ್ಥಾನವೂ ಹೌದು. ಈ ಮನೆಯಲ್ಲಿ ಲಕ್ಷ್ಮೀ ಯೋಗ ಕೂಡಿ ಬರುವುದರಿಂದ ನಿಮ್ಮ ಮಾತಿನಲ್ಲೊಂದು ಆಕರ್ಷಣೆ ಬರಲಿದೆ. ಪ್ರಭಾವ. ಇದುವರೆಗೆ ಅರ್ಧಕ್ಕೆ ನಿಂತಿದ್ದ ಕೆಲಸಗಳನ್ನು ನಿಮ್ಮ ಸ್ವಂತ ಸಾಹಸದಿಂದ ಪೂರ್ಣಗೊಳಿಸುತ್ತೀರಿ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು,
ಜನರು ನಿಮ್ಮ ಸಲಹೆಗಾಗಿ ಕಾಯುವಂತಾಗುತ್ತದೆ. 2. ವೃತ್ತಿಜೀವನ ಮತ್ತು ವಿದೇಶ ಯೋಗ. ವಿದೇಶಿ ಸಂಪರ್ಕ. ನೀವು ರಫ್ತು ಆಮದು ವ್ಯವಹಾರದಲ್ಲಿದ್ದರೆ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಸಮಯ ಅನಿರೀಕ್ಷಿತ ಲಾಭ ತರಲಿದೆ. ಹೊಸ ಒಪ್ಪಂದಗಳು ಕೈ ಸೇರಲಿವೆ. ದೂರದ ಪ್ರಯಾಣ. ಕೆಲಸದ ನಿಮಿತ್ತ ನೀವು ಮಾಡುವ ಪ್ರಯಾಣಗಳು ಕೇವಲ ಸುಸ್ತನ್ನಷ್ಟೇ ನೀಡುವುದಿಲ್ಲ, ಬದಲಿಗೆ ದೊಡ್ಡ ಮೊತ್ತದ ಹಣಕಾಸಿನ ಲಾಭವನ್ನು ತಂದುಕೊಡುತ್ತವೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ವಿಶೇಷ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ. 3. ಆರ್ಥಿಕ ಸುಸ್ಥಿತಿ ಮತ್ತು ಸಾಲ ಮುಕ್ತಿ. ಸಾಲದ ಸುಳಿ. ಅನೇಕ ಮೇಷರಾಶಿಯವರು ಕಳೆದ ಕೆಲವು ಸಮಯದಿಂದ ಸಾಲದ ಸುಳಿಯಲ್ಲಿ ಸಿಲುಕಿರಬಹುದು. ಆದರೆ ಈ ರಾಜಯೋಗವು ಹಠಾತ್ ಧನಲಾಭವನ್ನು ತರುವುದರಿಂದ ನೀವು ಹಳೆಯ ಬಾಕಿ ಸಾಲಗಳನ್ನು ತೀರಿಸಿ ನಿಟ್ಟುಸಿರು ಬಿಡಲಿದ್ದೀರಿ. ಹೂಡಿಕೆ. ಷೇರು ಮಾರುಕಟ್ಟೆ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಸುಸಮಯ. ಈ ಸಮಯದಲ್ಲಿ ಮಾಡುವ ಹೂಡಿಕೆಯು ದೀರ್ಘಕಾಲದವರೆಗೆ ನಿಮಗೆ ಸ್ಥಿರವಾದ ಆದಾಯವನ್ನು ನೀಡಲಿದೆ. 4. ಕೌಟುಂಬಿಕ ಸುಖ ಮತ್ತು ವಿವಾಹಿತ ಜೀವನ. ಸಂಗಾತಿಯಿಂದ ಲಾಭ. ವಿವಾಹಿತ ಮೇಷರಾಶಿಯವರಿಗೆ ತಮ್ಮ ಸಂಗಾತಿಯ ಹೆಸರಿನಲ್ಲಿ ಅಥವಾ ಸಂಗಾತಿಯ ಮೂಲಕ ದೊಡ್ಡ ಆರ್ಥಿಕ ನೆರವು ಅಥವಾ ಆಸ್ತಿ ಲಾಭವಾಗುವ ಯೋಗವಿದೆ. ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಶುಭ ಕಾರ್ಯ. ಮನೆಯಲ್ಲಿ ಮಂಗಳ ಕಾರ್ಯಗಳಾದ ಮದುವೆ, ಮುಂಜಿ ಅಥವಾ ನಾಮಕರಣದಂತಹ ಸಮಾರಂಭಗಳು ನಿಶ್ಚಯವಾಗಬಹುದು. ಇದು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮೇಷರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ಆದರೆ ನೆನಪಿಡಿ, ಶುಕ್ರನು ಸುಖ ನೀಡುವವನು, ಮಂಗಳನು ಉಗ್ರತೆ ನೀಡುವವನು. ಹಾಗಾಗಿ ನಿಮ್ಮ ನಿರ್ಧಾರಗಳು ಉದ್ವೇಗದಿಂದ ಕೂಡಿರದೆ ಯೋಚಿಸಿ ತೆಗೆದುಕೊಂಡದ್ದಾಗಿರಲಿ. ಪರಿಹಾರ. ಈ ರಾಜಯೋಗದ ಸಂಪೂರ್ಣ ಫಲ ಪಡೆಯಲು ಮಂಗಳವಾರ ಮತ್ತು ಶುಕ್ರವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ. ಕೆಂಪು ಹೂವುಗಳಿಂದ ದೇವಿಯನ್ನು ಪೂಜಿಸುವುದು ನಿಮಗೆ ಶ್ರೇಯಸ್ಕರ. ಕಟಕ ರಾಶಿ. ಈಗ ನಾವು ರಾಶಿಚಕ್ರದ ಅತ್ಯಂತ ಸಂವೇದನಾಶೀಲ ರಾಶಿಯಾದ ಕಟಕ ರಾಶಿಯ ಬಗ್ಗೆ ಮಾತನಾಡೋಣ. ನಿಮ್ಮ ರಾಶಿಯಾಧಿಪತಿ ಚಂದ್ರನೇ ಆಗಿರುವುದರಿಂದ ಈ ಮಹಾಲಕ್ಷ್ಮಿ ರಾಜಯೋಗದ ಪ್ರಭಾವ ನಿಮ್ಮ ಮೇಲೆ ನೇರವಾಗಿರುತ್ತದೆ. ಮೇ 18ರಂದು ಈ ಯೋಗವು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಘಟಿಸುತ್ತಿದೆ. 1. 12ನೇ ಮನೆಯ ರಾಜಯೋಗ. ಖರ್ಚಿನಲ್ಲೂ ಲಾಭ. ಜ್ಯೋತಿಷ್ಯದಲ್ಲಿ 12ನೇ ಮನೆಯನ್ನು ವ್ಯಯಸ್ಥಾನ ಅಥವಾ ಖರ್ಚಿನ ಮನೆ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಇಲ್ಲಿ ಗ್ರಹಗಳು ಅಶುಭ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ. ಆದರೆ ಶುಕ್ರನು 12ನೇ ಮನೆಯಲ್ಲಿ ದಿಗ್ಬಲವನ್ನು ಹೊಂದುತ್ತಾನೆ. ಐಷಾರಾಮಿ ಜೀವನ. ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ, ಆದರೆ ಅವು ವ್ಯರ್ಥ ಖರ್ಚುಗಳಲ್ಲ. ಬದಲಿಗೆ ಮನೆಗೆ ಬೇಕಾದ ಐಷಾರಾಮಿ ವಸ್ತುಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಥವಾ ವಾಹನ ಖರೀದಿಗಾಗಿ ನೀವು ಹಣ ವಿನಿಯೋಗಿಸುತ್ತೀರಿ. ಅನಿರೀಕ್ಷಿತ ಆದಾಯ. ಖರ್ಚಿಗೆ ತಕ್ಕಂತೆ ಹಣದ ಹರಿವು ಕೂಡ ಅನಿರೀಕ್ಷಿತ ಮೂಲಗಳಿಂದ ಹರಿದು ಬರಲಿದೆ. ಇದು ನಿಮ್ಮನ್ನು ಆರ್ಥಿಕವಾಗಿ ಕುಗ್ಗಿಸದೆ ಜೀವನ ಮಟ್ಟವನ್ನು ಹೆಚ್ಚಿಸಲಿದೆ. 2. ಉದ್ಯೋಗ ಮತ್ತು ವೃತ್ತಿ ಭವಿಷ್ಯ. ದೊಡ್ಡ ಕಂಪನಿಗಳ ಆಫರ್. ನೀವು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡಲು ಬಯಸುತ್ತಿದ್ದರೆ ಅಥವಾ ವಿದೇಶಿ ನೆಲದಲ್ಲಿ ಉದ್ಯೋಗದ ಕನಸು ಕಾಣುತ್ತಿದ್ದರೆ ಈ ಸಮಯ ಸುವರ್ಣಾವಕಾಶ ತರಲಿದೆ. ದೊಡ್ಡ ಸಂಸ್ಥೆಗಳಿಂದ ಆಕರ್ಷಕ ಸಂಬಳದೊಂದಿಗೆ ಆಫರ್ ಲೆಟರ್ ನಿಮ್ಮ ಕೈ ಸೇರಬಹುದು. ಕಾರ್ಯಕ್ಷಮತೆ. ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಹೆಚ್ಚಾಗಲಿದೆ. ಇದುವರೆಗೆ ನಿಮ್ಮನ್ನು ಗುರ್ತಿಸದ ಮೇಲಾಧಿಕಾರಿಗಳು ಈಗ ನಿಮ್ಮ ಕೆಲಸವನ್ನು ಮೆಚ್ಚಿ ಹೊಸ ಜವಾಬ್ದಾರಿಗಳನ್ನು ನೀಡಲಿದ್ದಾರೆ. 3. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ. ಒತ್ತಡದಿಂದ ಮುಕ್ತಿ. ಕಟಕ ರಾಶಿಯವರು ಸಣ್ಣ ವಿಷಯಕ್ಕೂ ಹೆಚ್ಚು ಆತಂಕಕ್ಕೆ ಒಳಗಾಗುತ್ತಾರೆ. ಆದರೆ ಚಂದ್ರ ಮತ್ತು ಶುಕ್ರರ ಈ ಸಮಾಗಮವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಮೆಂಟಲ್ ಕ್ಲಾರಿಟಿ ಸಿಗಲಿದೆ. ಹಳೆಯ ಕಾಯಿಲೆಗಳು. ದೀರ್ಘಕಾಲದಿಂದ ಬೆನ್ನು ನೋವು, ನಿದ್ರಾಹೀನತೆ ಅಥವಾ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಯ ಭಯದಲ್ಲಿದ್ದರೆ
ಈ ಅವಧಿಯಲ್ಲಿ ಉತ್ತಮ ಚೇತರಿಕೆ ಕಂಡುಬರುತ್ತದೆ. ಸರಿಯಾದ ಚಿಕಿತ್ಸೆ ಮತ್ತು ವಿಶ್ರಾಂತಿಯಿಂದ ನೀವು ಚೇತರಿಸಿಕೊಳ್ಳುತ್ತೀರಿ. 4. ಅವಿವಾಹಿತರಿಗೆ ಶುಭ ಸುದ್ದಿ. ಕಂಕಣ ಭಾಗ್ಯ. ಅವಿವಾಹಿತ ಕಟಕ ರಾಶಿಯವರಿಗೆ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ವಿಶೇಷವಾಗಿ ವಿದೇಶದಲ್ಲಿರುವ ಅಥವಾ ಬೇರೆ ಊರಿನಲ್ಲಿರುವ ಸಂಬಂಧಗಳು ಕೂಡಿ ಬರುವ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ವಿವಾಹಿತರಾದವರಿಗೆ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗುವ ಅಥವಾ ಮಧುಚಂದ್ರದಂತಹ ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಯಶಸ್ಸಿನ ಹಿಂದೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಕಟಕ ರಾಶಿಯವರೇ, 12ನೇ ಮನೆ ಎಂದರೆ ಅದು ಆಧ್ಯಾತ್ಮಿಕತೆಯೂ ಹೌದು. ಈ ಸಮಯದಲ್ಲಿ ನೀವು ದಾನ ಧರ್ಮಗಳಲ್ಲಿ ತೊಡಗಿದ್ದರೆ ಅಥವಾ ಯಾವುದಾದರೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದರೆ ಈ ರಾಜಯೋಗದ ಫಲ 10 ಪಟ್ಟು ಹೆಚ್ಚಾಗುತ್ತದೆ. ಪರಿಹಾರ. ಚಂದ್ರ ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ. ಜೊತೆಗೆ ಮಹಾಲಕ್ಷ್ಮಿಯ ಅಷ್ಟೋತ್ತರ ಪಠಿಸುವುದರಿಂದ ಆರ್ಥಿಕ ಸ್ಥಿತಿ ಭದ್ರವಾಗುತ್ತದೆ. ತುಲಾ ರಾಶಿ. ಈಗ ನಾವು ರಾಶಿಚಕ್ರದ ಅತ್ಯಂತ ಸಮತೋಲಿತ ರಾಶಿಯಾದ ತುಲಾ ರಾಶಿಯ ಬಗ್ಗೆ ತಿಳಿಯೋಣ. ತುಲಾ ರಾಶಿಯವರೇ, ಈ ಬಾರಿಯ ಮಹಾಲಕ್ಷ್ಮಿ ರಾಜಯೋಗ ನಿಮಗೆ ಅತ್ಯಂತ ವಿಶೇಷ. ಯಾಕೆಂದರೆ ಈ ಯೋಗಕ್ಕೆ ಕಾರಣನಾದ ಶುಕ್ರನು ನಿಮ್ಮ ರಾಶಿಯಾಧಿಪತಿ. ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಈ ಯೋಗ ಸೃಷ್ಟಿಯಾಗುತ್ತಿದೆ. ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ಸಂಪೂರ್ಣವಾಗಿ ತೆರೆಯುವ ಸಮಯ. 1. ಭಾಗ್ಯಸ್ಥಾನದಲ್ಲಿ ರಾಜಯೋಗ, ಅದೃಷ್ಟದ ಪೂರ್ಣ ಬೆಂಬಲ. 9ನೇ ಮನೆ ಎಂದರೆ ಅದು ತಂದೆ, ಧರ್ಮ, ದೂರದ ಪ್ರಯಾಣ ಮತ್ತು ಪೂರ್ಣ ಅದೃಷ್ಟದ ಸ್ಥಾನ. ನಿಮ್ಮ ರಾಶಿಯಾಧಿಪತಿ ಶುಕ್ರನು ಭಾಗ್ಯಸ್ಥಾನಕ್ಕೆ ಬಂದಾಗ ನೀವು ಮಾಡುವ ಸಣ್ಣ ಪ್ರಯತ್ನವು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತದೆ. ಧಾರ್ಮಿಕ ಒಲವು. ಈ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕವಾಗಿ ಆಸಕ್ತಿ ಹೆಚ್ಚಬಹುದು. ಯಾವುದಾದರೂ ಪವಿತ್ರ ಯಾತ್ರಾಸ್ಥಳಗಳಿಗೆ ಭೇಟಿ ನೀಡುವ ಯೋಗವಿದೆ. ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ದೊಡ್ಡ ಲಾಭವಾಗುವ ಸಾಧ್ಯತೆ ಇದೆ. 2. ವ್ಯವಹಾರ ಮತ್ತು ಹೊಸ ಉದ್ಯಮ, ಹೊಸ ಒಪ್ಪಂದಗಳು. ವ್ಯಾಪಾರಸ್ಥರಿಗೆ ಇದು ಅತ್ಯಂತ ಶುಭ ಕಾಲ. ಈ ಹಿಂದೆ ಕೈತಪ್ಪಿ ಹೋಗಿದ್ದ ದೊಡ್ಡ ಆರ್ಡರ್ಗಳು ಅಥವಾ ಒಪ್ಪಂದಗಳು ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವವರಿಗೆ ಹಿಂದೆಂದೂ ಕಾಣದ ಲಾಭ ಸಿಗಲಿದೆ. ಸುವರ್ಣ ಕಾಲ. ನೀವು ಹೊಸ ಉದ್ಯಮ ಆರಂಭಿಸಲು ಯೋಚಿಸುತ್ತಿದ್ದರೆ ಮೇ 18ರ ನಂತರ ಮುನ್ನಡೆಯಿರಿ. ಈ ಸಮಯದಲ್ಲಿ ಮಾಡುವ ಹೊಸ ಆರಂಭವು ನಿಮಗೆ ದೀರ್ಘಕಾಲದವರೆಗೆ ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ. ವಿಶೇಷವಾಗಿ ಕಲೆ, ಬಟ್ಟೆ, ಆಭರಣ ಮತ್ತು ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರಸ್ಥರಿಗೆ ಇದು ಲಾಭದ ಮಳೆ ಸುರಿಸುವ ಸಮಯ. 3. ಆಸ್ತಿ ಮತ್ತು ವಾಹನ ಯೋಗ, ಕನಸಿನ ಮನೆ. ಸ್ವಂತ ಮನೆ ಅಥವಾ ಸೈಟ್ ಖರೀದಿಸಬೇಕು ಎಂಬ ನಿಮ್ಮ ದೀರ್ಘಕಾಲದ ಕನಸು ಈಗ ನನಸಾಗುವ ಸಮಯ ಹತ್ತಿರ ಬಂದಿದೆ. ಬ್ಯಾಂಕ್ ಸಾಲಗಳಿಗೆ ಪ್ರಯತ್ನಿಸುತ್ತಿದ್ದರೆ ಸುಲಭವಾಗಿ ಅನುಮೋದನೆ ಸಿಗಲಿದೆ. ಐಷಾರಾಮಿ ವಾಹನ. ಹೊಸ ವಾಹನ ಅಥವಾ ಕಾರ್ ಖರೀದಿಸುವ ಯೋಗವು ಪ್ರಬಲವಾಗಿದೆ. ಈ ಸಮಯದಲ್ಲಿ ನೀವು ಖರೀದಿಸುವ ವಸ್ತುಗಳು ನಿಮಗೆ ಸುಖ ಮತ್ತು ಸಮೃದ್ಧಿಯನ್ನು ತರಲಿವೆ. 4. ಸಾಮಾಜಿಕ ಪ್ರತಿಷ್ಠೆ ಮತ್ತು ಆತ್ಮವಿಶ್ವಾಸ. ಗೌರವ ಹೆಚ್ಚಳ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ. ಸಾಮಾಜಿಕ ಕೆಲಸಗಳಲ್ಲಿ ಗುರುತಿಸಿಕೊಂಡವರಿಗೆ ಉನ್ನತ ಸ್ಥಾನಮಾನ ಅಥವಾ ಬಿರುದುಗಳು ಲಭಿಸುವ ಸಾಧ್ಯತೆ ಇದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಶುಕ್ರನ ಕೃಪೆಯಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಯಾವುದೇ ಗೊಂದಲವಿಲ್ಲದೆ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಇದು ನಿಮ್ಮ ವೃತ್ತಿಜೀವನದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ತುಲಾ ರಾಶಿಯವರೇ, ಅದೃಷ್ಟ ನಿಮ್ಮ ಬೆನ್ನಿಗಿದೆ ಎಂದ ಮಾತ್ರಕ್ಕೆ ಪ್ರಯತ್ನ ಬಿಡಬೇಡಿ. ಶುಕ್ರನು ನಿಮಗೆ ಸುಖ ನೀಡಲು ಸಿದ್ಧನಾಗಿದ್ದಾನೆ. ಆದರೆ ಆ ಸುಖವನ್ನು ಸರಿಯಾದ ದಾರಿಯಲ್ಲಿ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಕ್ರಿಯಾಶೀಲತೆಯನ್ನು ಹೆಚ್ಚಿಸಿಕೊಳ್ಳಿ. ಪರಿಹಾರ. ನಿಮ್ಮ ರಾಶ್ಯಾಧಿಪತಿ ಶುಕ್ರನಾಗಿರುವುದರಿಂದ ಈ ರಾಜಯೋಗದ ಫಲವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು
ಅಂದರೆ ಖೀರ್ ಅಥವಾ ಪಾಯಸ ನೈವೇದ್ಯ ಮಾಡಿ ಬಡವರಿಗೆ ಹಂಚಿ. ಶುಕ್ರ ಮಂತ್ರ ಓಂ ಶುಕ್ರಾಯ ನಮಃ ಜಪಿಸಿ. ಧನುರಾಶಿ. ಈಗ ನಾವು ರಾಶಿಚಕ್ರದ ಅತ್ಯಂತ ಜ್ಞಾನಿ ರಾಶಿಯಾದ ಧನುರಾಶಿಯ ಬಗ್ಗೆ ತಿಳಿಯೋಣ. ಧನುರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನೀವು ಪಡುತ್ತಿರುವ ಶ್ರಮಕ್ಕೆ ಅಂತಿಮವಾಗಿ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಅಂದರೆ ಕಳತ್ರ ಸ್ಥಾನದಲ್ಲಿ ಅಥವಾ ಪಾಲುದಾರಿಕೆಯ ಮನೆಯಲ್ಲಿ ಈ ಮಹಾಲಕ್ಷ್ಮಿ ರಾಜಯೋಗವು ಸಂಭವಿಸುತ್ತಿದೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. 1. 7ನೇ ಮನೆಯಲ್ಲಿ ರಾಜಯೋಗ, ಸಂಬಂಧಗಳಲ್ಲೊಂದು ಹೊಸ ಮೆರುಗು. 7ನೇ ಮನೆ ಎಂದರೆ ಅದು ಕೇವಲ ಮದುವೆ ಮಾತ್ರವಲ್ಲ, ಸಮಾಜದೊಂದಿಗೆ ನೀವು ಹೊಂದಿರುವ ಬಾಂಧವ್ಯ ಕೂಡ ಹೌದು. ಇಲ್ಲಿ ಶುಕ್ರ ಮತ್ತು ಚಂದ್ರರ ಸಮಾಗಮವಾಗುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಬರಲಿದೆ. ದಾಂಪತ್ಯ ಸುಖ. ದಂಪತಿಗಳ ನಡುವೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಸಂಗಾತಿಯ ಹೆಸರಿನಲ್ಲಿ ಯಾವುದೇ ಕೆಲಸ ಆರಂಭಿಸಿದರೂ ಈ ಸಮಯದಲ್ಲಿ ಅದು ಭರ್ಜರಿ ಯಶಸ್ಸು ಸಿಗಲಿದೆ. 2. ವೃತ್ತಿ ಮತ್ತು ಶ್ರಮಕ್ಕೆ ದುಪ್ಪಟ್ಟು ಪ್ರತಿಫಲ. ಶ್ರಮದ ಫಲ. ಧನುರಾಶಿಯವರು ಹುಟ್ಟು ಹೋರಾಟಗಾರರು. ಇದುವರೆಗೆ ನೀವು ಕಷ್ಟಪಟ್ಟು ಮಾಡಿದ ಕೆಲಸಗಳಿಗೆ ಈಗ ಗೌರವ ಸಿಗಲಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ನಿಮ್ಮ ಹಳೆಯ ಶ್ರಮಕ್ಕೆ ಈಗ ದುಪ್ಪಟ್ಟು ಲಾಭ ಅಥವಾ ಬೋನಸ್ ರೂಪದಲ್ಲಿ ಹಣಕಾಸಿನ ನೆರವು ಸಿಗಲಿದೆ. ಕಚೇರಿಯಲ್ಲಿ ಬಡ್ತಿ. ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಲಿದೆ. ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಉನ್ನತ ಹುದ್ದೆ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿಯನ್ನು ನೀಡಬಹುದು. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಗಲಿದೆ. 3. ವ್ಯಾಪಾರ ಮತ್ತು ಪಾಲುದಾರಿಕೆ. ಲಾಭದಾಯಕ ವ್ಯಾಪಾರ. ವ್ಯಾಪಾರಸ್ಥರಿಗೆ ಈ ರಾಜಯೋಗವು ಅತ್ಯಂತ ಶುಭದಾಯಕ. ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವವರಿಗೆ ಹೆಚ್ಚಿನ ಲಾಭ ಸಿಗಲಿದೆ. ಪಾಲುದಾರರೊಂದಿಗೆ ಇದ್ದ ಹಣಕಾಸಿನ ವಿವಾದಗಳು ಸುಸೂತ್ರವಾಗಿ ಬಗೆಹರಿಯಲಿವೆ. ಹೊಸ ಮಾರುಕಟ್ಟೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ನಗರಗಳಲ್ಲಿ ಶಾಖೆಗಳನ್ನು ತೆರೆಯಲು ಇದು ಸುವರ್ಣ ಕಾಲ. ಸೃಜನಾತ್ಮಕ ಉದ್ಯಮಗಳಲ್ಲಿರುವ, ಉದಾಹರಣೆ ಇಂಟೀರಿಯರ್ ಡಿಸೈನ್, ಫ್ಯಾಷನ್, ಮಾರ್ಕೆಟಿಂಗ್, ಈ ಅವಧಿಯಲ್ಲಿ ಭಾರೀ ಹೆಸರು ಮಾಡಲಿದ್ದಾರೆ. 4. ಅವಿವಾಹಿತರಿಗೆ ಕಂಕಣ ಭಾಗ್ಯ. ವಿವಾಹ ಯೋಗ. ತುಂಬಾ ದಿನಗಳಿಂದ ಕಂಕಣ ಭಾಗ್ಯಕ್ಕಾಗಿ ಕಾಯುತ್ತಿದ್ದವರಿಗೆ ಮೇ 18ರ ನಂತರ ಶುಭವಾರ್ತೆ ಕಾದಿದೆ. ಯೋಗ್ಯ ವರ ಅಥವಾ ವಧುವಿನ ಅನ್ವೇಷಣೆ ಪೂರ್ಣಗೊಂಡು ಮದುವೆ ಮಾತುಕತೆಗಳು ಹಿರಿಯರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಲಿವೆ. ಪ್ರೇಮ ವಿವಾಹಕ್ಕೆ ಆಸಕ್ತಿ ಇರುವವರಿಗೆ ಮನೆಯವರಿಂದ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಧನುರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಗುರು ಮತ್ತು ಈ ಯೋಗದ ಅಧಿಪತಿ ಶುಕ್ರ ಇಬ್ಬರು ಶುಭ ಗ್ರಹಗಳೇ. ಹೀಗಾಗಿ ನಿಮ್ಮಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಜ್ಞಾನದ ಸಮತೋಲನವಿರಲಿ. ಅಹಂಕಾರವನ್ನು ಬದಿಗಿಟ್ಟು ವಿನಯದಿಂದ ವರ್ತಿಸಿದರೆ ಈ ರಾಜಯೋಗದ ಪೂರ್ಣ ಫಲ ನಿಮ್ಮದಾಗುತ್ತದೆ. ಪರಿಹಾರ. ಈ ರಾಜಯೋಗದ ಬಲ ಹೆಚ್ಚಿಸಿಕೊಳ್ಳಲು ಗುರುವಾರ ದಕ್ಷಿಣಾಮೂರ್ತಿಯ ಆರಾಧನೆ ಮಾಡಿ ಮತ್ತು ಶುಕ್ರವಾರದಂದು ಲಕ್ಷ್ಮೀದೇವಿಗೆ ತುಪ್ಪದ ದೀಪ ಹಚ್ಚಿ ಬಿಳಿ ಬಣ್ಣದ ಹೂವುಗಳಿಂದ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಮಿತ್ರರೇ, ಇದುವರೆಗೆ ನಾವು 4 ಅದೃಷ್ಟದ ರಾಶಿಗಳ ಬಗ್ಗೆ ತಿಳಿದುಕೊಂಡೆವು. ಆದರೆ ಈ ಮಹಾಲಕ್ಷ್ಮಿ ರಾಜಯೋಗದ ಪೂರ್ಣ ಲಾಭವನ್ನು ಪಡೆದುಕೊಳ್ಳುವುದು ಹೇಗೆ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇವಲ ಗ್ರಹಗತಿಗಳನ್ನು ನೋಡುವುದು ಮುಖ್ಯವಲ್ಲ. ಆ ಗ್ರಹಗಳ ಅನುಗ್ರಹ ಪಡೆಯಲು ಕೆಲವು ಶಾಸ್ತ್ರೋಕ್ತ ಪರಿಹಾರಗಳನ್ನು ಮಾಡುವುದು ಅಷ್ಟೇ ಮುಖ್ಯ. ಈಗ ಆ ಸರಳ ಹಾಗೂ ಪರಿಣಾಮಕಾರಿ ಪರಿಹಾರಗಳ ಬಗ್ಗೆ ತಿಳಿಯೋಣ. 1. ಶುಕ್ರನ ಶಾಂತಿ ಮತ್ತು ಲಕ್ಷ್ಮೀ ಆರಾಧನೆ. ಶುಕ್ರನು ಐಶ್ವರ್ಯದ ದೇವತೆಯಾದ ಮಹಾಲಕ್ಷ್ಮಿಯ ಆಶೀರ್ವಾದ ಪಡೆದ ಗ್ರಹ. ಶುಕ್ರನ ಬಲ ಹೆಚ್ಚಾದಷ್ಟು ಹಣದ ಹರಿವು ಹೆಚ್ಚಾಗುತ್ತದೆ. ಈ ಅವಧಿಯಲ್ಲಿ ಬರುವ ಪ್ರತಿ ಶುಕ್ರವಾರದಂದು ಬೆಳಿಗ್ಗೆ ಸ್ನಾನ ಮುಗಿಸಿ ಬಿಳಿ ಬಣ್ಣದ ವಸ್ತ್ರ ಧರಿಸಿ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹಕ್ಕೆ ಮಲ್ಲಿಗೆ, ಸಂಪಿಗೆಯಂತಹ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ದೀಪಾರಾಧನೆ. ಶುಕ್ರವಾರ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ
ದೇವಿಗೆ ಕಲ್ಲು ಸಕ್ಕರೆ ಅಥವಾ ಹಾಲಿನಿಂದ ಮಾಡಿದ ಪಾಯಸವನ್ನು ನೈವೇದ್ಯ ಮಾಡಿ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಲಕ್ಷ್ಮಿ ನೆಲೆಸುತ್ತಾಳೆ. 2. ದಾನದ ಮಹತ್ವ. ಯಾರಿಗೆ ದಾನ ಮಾಡಬೇಕು? ಶುಕ್ರನು ಬಿಳಿ ಬಣ್ಣಕ್ಕೆ ಪ್ರಿಯನಾದವನು. ಆದ್ದರಿಂದ ಅಶಕ್ತರಿಗೆ ಅಥವಾ ಬಡವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ವಸ್ತುಗಳು: ಅಕ್ಕಿ, ಸಕ್ಕರೆ, ಹಾಲು, ಮೊಸರು ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ. ಪರಿಣಾಮ: ದಾನ ಮಾಡುವುದರಿಂದ ನಿಮ್ಮ ಕುಂಡಲಿಯಲ್ಲಿರುವ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. ವಿಶೇಷವಾಗಿ ಈ ರಾಜಯೋಗದ ಸಮಯದಲ್ಲಿ ಮಾಡುವ ದಾನವು ನಿಮ್ಮ ಪುಣ್ಯಫಲವನ್ನು ದ್ವಿಗುಣಗೊಳಿಸಿ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತದೆ. 3. ಮಂತ್ರ ಪಠಣೆ ಮತ್ತು ಧ್ಯಾನ. ಮಂತ್ರ: ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಅಥವಾ ಓಂ ಶುಂ ಶುಕ್ರಾಯ ನಮಃ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಶಾಂತವಾಗಿ ಕುಳಿತು ಕನಿಷ್ಠ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಮಂತ್ರ ಪಠಣೆಯಿಂದ ನಿಮ್ಮ ಮನಸ್ಸು ಮತ್ತು ಸಂಪತ್ತು ಎರಡೂ ಶುದ್ಧವಾಗುತ್ತವೆ. ಇದು ನಿಮ್ಮಲ್ಲಿ ಧನಾತ್ಮಕ ಕಂಪನಗಳನ್ನು ಸೃಷ್ಟಿಸಿ ಹೊಸ ಅವಕಾಶಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. 4. ವಿಶೇಷ ಎಚ್ಚರಿಕೆ ಮತ್ತು ಜೀವನ ಶೈಲಿ. ಸೋಮಾರಿತನ ಬೇಡ. ನೆನಪಿಡಿ, ಜ್ಯೋತಿಷ್ಯವು ನಿಮಗೆ ದಾರಿಯನ್ನು ತೋರಿಸುತ್ತದೆ, ಆದರೆ ನಡೆಯಬೇಕಾದವರು ನೀವೇ. ನನ್ನ ರಾಶಿಗೆ ರಾಜಯೋಗವಿದೆ ಎಂದು ಕೈಕಟ್ಟಿ ಕುಳಿತರೆ ಲಕ್ಷ್ಮಿ ಒಲಿಯುವುದಿಲ್ಲ. ಪ್ರಯತ್ನ: ಈ ಯೋಗವು ನಿಮ್ಮ ಶ್ರಮಕ್ಕೆ ಒಂದು ಬೂಸ್ಟರ್ ಇದ್ದಂತೆ. ನೀವು 10% ಪ್ರಯತ್ನಪಟ್ಟರೆ ಈ ಯೋಗವು ಅದನ್ನು 100% ಫಲಿತಾಂಶವಾಗಿ ಬದಲಾಯಿಸುತ್ತದೆ. ಸ್ವಚ್ಛತೆ. ಶುಕ್ರನಿಗೆ ಸ್ವಚ್ಛತೆ ಎಂದರೆ ಬಹಳ ಪ್ರಿಯ. ನಿಮ್ಮ ಮನೆ ಮತ್ತು ಕೆಲಸದ ಜಾಗವನ್ನು ಸುಂದರವಾಗಿ ಹಾಗೂ ಸ್ವಚ್ಛವಾಗಿಟ್ಟುಕೊಳ್ಳಿ. ಸುಗಂಧ ದ್ರವ್ಯಗಳ ಬಳಕೆ ಮಾಡುವುದು ಶುಕ್ರನನ್ನು ಆಕರ್ಷಿಸುವ ಉತ್ತಮ ಮಾರ್ಗ. ಮಿತ್ರರೇ, ಈ ರಾಜಯೋಗವು ನಿಮ್ಮ ಜೀವನದ ಸಂಕಷ್ಟಗಳನ್ನು ದೂರ ಮಾಡಲಿ, ಆದರೆ ನಿಮ್ಮ ನಡತೆ, ಮಾತು ಮತ್ತು ಕಠಿಣ ಪರಿಶ್ರಮವೇ ನಿಮ್ಮ ಅತಿದೊಡ್ಡ ಅದೃಷ್ಟ ಎಂಬುದು ಮರೆಯಬೇಡಿ. ಮಿತ್ರರೇ, ಇಲ್ಲಿಯವರೆಗೆ ನಾವು ಮೇ 18ರಂದು ಮಿಥುನ ರಾಶಿಯಲ್ಲಿ ಘಟಿಸಲಿರುವ ಆ ಅಪರೂಪದ ಮಹಾಲಕ್ಷ್ಮಿ ರಾಜಯೋಗದ ಬಗ್ಗೆ, ಅದು 4 ರಾಶಿಗಳ ಮೇಲೆ ಬೀರುವ ಅದ್ಭುತ ಪ್ರಭಾವದ ಬಗ್ಗೆ ಹಾಗೂ ಆ ಫಲಗಳನ್ನು ದ್ವಿಗುಣಗೊಳಿಸಿಕೊಳ್ಳುವ ಪರಿಹಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದೇವೆ. ಈ ರಾಜಯೋಗವು ಕೇವಲ ಗ್ರಹಗಳ ಬದಲಾವಣೆಯಾಗದೆ ನಿಮ್ಮ ಬದುಕಿನ ಕತ್ತಲೆಯನ್ನು ದೂರ ಮಾಡುವ ಜ್ಯೋತಿಯಾಗಲಿ. ಮಿಥುನ ರಾಶಿಯಲ್ಲಿ ಸಂಭವಿಸುವ ಈ ಶುಭ ಘಟನೆಯು ನಿಮ್ಮ ಮನೆಗಳಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿಯ ಹೊಸ ಬೆಳಕನ್ನು ತರಲಿ ಎಂದು ನಾವು ಮನಪೂರ್ವಕವಾಗಿ ಹಾರೈಸುತ್ತೇವೆ. ನೆನಪಿಡಿ, ಕಾಲವು ಎಲ್ಲರಿಗೂ ಅವಕಾಶ ನೀಡುತ್ತದೆ. ಆ ಅವಕಾಶವನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಳ್ಳುವವನೇ ನಿಜವಾದ ಅದೃಷ್ಟವಂತ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಮತ್ತಷ್ಟು ಸಂಶೋಧನಾತ್ಮಕ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ನಿಮ್ಮ ಆತ್ಮೀಯರು ಮತ್ತು ಸ್ನೇಹಿತರು ಈ 4 ರಾಶಿಗಳಿಗೆ ಸೇರಿದವರಾಗಿದ್ದರೆ ಅವರಿಗೆ ಈ ವಿಡಿಯೋವನ್ನು ತಕ್ಷಣ ಶೇರ್ ಮಾಡಿ. ಅವರಿಗೂ ಈ ಶುಭ ಯೋಗದ ಬಗ್ಗೆ ತಿಳಿಯಲಿ. ನಿಮ್ಮ ರಾಶಿ ಯಾವುದು ಅಥವಾ ಈ ರಾಜಯೋಗದ ಬಗ್ಗೆ ನಿಮಗಿರುವ ಸಂದೇಹಗಳೇನು ಎಂಬುದನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಾವು ಪ್ರತಿಯೊಂದು ಕಾಮೆಂಟನ್ನು ಗಮನಿಸುತ್ತೇವೆ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡುತ್ತಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಇಂತಹ ನಂಬಿಕಾರ್ಹ ಜ್ಯೋತಿಷ್ಯ ವಿಶ್ಲೇಷಣೆಗಳು, ಆಧ್ಯಾತ್ಮಿಕ ರಹಸ್ಯಗಳು ಮತ್ತು ಜೀವನಕ್ಕೆ ಹತ್ತಿರವಾದ ಮಾಹಿತಿಗಳಿಗಾಗಿ ಈಗಲೇ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣ ತಲುಪಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ ಎಂಬುದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮೊಂದಿಗೆ ಈ ಜ್ಯೋತಿಷ್ಯ ಪ್ರಯಾಣದಲ್ಲಿ ಜೊತೆಯಾಗಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೆಯೇ ಇರಲಿ. ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲಿರಲಿ.
ಎಲ್ಲರಿಗೂ ಶುಭ ದಿನ, ಶುಭ ಯೋಗ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರ.